ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೊಲಿದಿರುವಂತಹ ಬ್ಲೌಸ್ಗಳಿಗೆ ಬ್ಯಾಕ್ ನೆಕ್ಕನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಲೀವ್ಸ್ಗೆ ನಾನು ಮಾಡಿ ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಈ ಥರ ನಾನು ಬೀಡ್ಸ್ಗಳನ್ನು ಬಳಸಿ ಸ್ಲೀವ್ಸ್ಗೆ ವರ್ಕನ್ನು ಮಾಡಿದ್ದೀನಿ. ಇವಾಗ ನಾನು ಬ್ಯಾಕ್ ನೆಕ್ಕಿಗೆ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಪೈಪಿಂಗ್ ಬಂದು ಪರ್ಪಲ್ ಕಲರ್ ಇರೋದ್ರಿಂದ ಎರಡೆಳೆ ಕಾಟನ್ ಥ್ರೆಡನ್ನು ಈ ಥರ ನಾರ್ಮಲ್ ನೀಡಲ್ಗೆ ಪೋಣಿಸಿಟ್ಕೊಂಡಿದ್ದೀನಿ. 2 ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ಈ ಥರ ಮೀಡಿಯಮ್ ಸೈಜ್ ಇರುವಂತಹ ರೌಂಡ್ ಬೀಡ್ಸು ಮೇಲ್ಗಡೆ ಕಟ್ಸಿದೆ ಇದಕ್ಕೆ. ಹಾಗೆ 3 mm ಇರುವಂತಹ ಚಿಕ್ಕ ರೌಂಡ್ ಬೀಡ್ಸು, ಈ ಬೀಡ್ಸ್ಗಳನ್ನು ಯೂಸ್ ಮಾಡಿ ಈ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿದರೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬೇಕು ಅಂದರೆ ನೀವು ಇಲ್ಲಿಂದ ಫ್ರಂಟಿಂದನೇ ಸ್ಟಾರ್ಟ್ ಮಾಡ್ಕೋಬೋದು. ನಾನು ಬರೀ ಬ್ಯಾಕ್ ನೆಕ್ಕಿಗೆ ಮಾಡಿ ತೋರಿಸ್ತೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ ನಾನು. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮೊದಲು ಈ ಥರ ನೀಡಲನ್ನು ಕೆಳಗಡೆಯಿಂದ ತರಬೇಕು. ಮತ್ತೆ ಕೆಳಗಡೆ ತಗೊಂಡೋಗಿ ಈ ಥರ, ಮತ್ತೆ ಇನ್ನೊಂದು ಸಲ ಈ ಥರ ಮೇಲ್ ತರ್ತೀನಿ. ಈ ಥರ ತಂದ ಮೇಲೆ ಮೊದಲು ಇದಕ್ಕೆ 2 ಬೀಡ್ಸ್ಗಳನ್ನು ಹಾಕ್ತೀನಿ, ಚಿಕ್ಕ ಬೀಡ್ಸು. ಅದಾದಮೇಲೆ ದೊಡ್ಡ ಬೀಡ್ ಹಾಕ್ತೀನಿ. ಅದಾದಮೇಲೆ ಮತ್ತೆ 2 ಚಿಕ್ಕ ಬೀಡ್ಸು. ಈ ಥರ 5 ಬೀಡ್ಗಳನ್ನು ಹಾಕಿದ್ದೀನಿ. ಇದನ್ನು ಈ ಥರ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ, ಜಾಸ್ತಿ ಟೈಟಾಗಿ ಬೇಡ. ಈ ಥರ ಕೆಳಗಡೆಯಿಂದನೇ ಮೇಲ್ ತರಬೇಕು. ಇವಾಗ ಲಾಸ್ಟ್ ಬಿಡಿದೆಯಲ್ಲ, ಇಲ್ಲಿಂದ ನೀಡಲನ್ನು ಹೊರಗಡೆ ತೆಗಿರಿ. ಸ್ಟಾರ್ಟಿಂಗ್ ಮಾತ್ರ 5 ಬೀಡ್ಸ್ ಬರುತ್ತೆ. ಇವಾಗ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಮೊದಲು 1 ಬೀಡ್ ಹಾಕ್ತೀನಿ, ಚಿಕ್ಕ ಬೀಡು. ಅದಾದಮೇಲೆ 1 ದೊಡ್ಡ ಬೀಡು. ಅದಾದಮೇಲೆ ಮತ್ತೆ 2 ಚಿಕ್ಕ ಬೀಡ್ಸು. ಸ್ಟಾರ್ಟಿಂಗಲ್ಲಿ 2 ಚಿಕ್ಕ ಬೀಡು, 1 ದೊಡ್ಡ ಬೀಡು, ಮತ್ತೆ 2 ಚಿಕ್ಕ ಬೀಡು ಈ ಥರ ಹಾಕಿದ್ನಲ್ಲ, ಇಲ್ಲಿ ನೋಡಿ ಈ ಥರ ಹಾಕ್ತಿದೆ. ಇಲ್ಲಿ ಎಷ್ಟು ಡಿಸ್ಟೆನ್ಸ್ಗೆ ತಗೊಂಡಿದ್ದೀನೋ ಇಲ್ಲೂ ಕೂಡ ಈ ಥರ ನೋಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡಿಕೊಂಡು ನೀಡಲನ್ನು ಕೆಳಗಡೆಯಿಂದನೇ ತರಬೇಕು ಮೇಲೆ. ಇವಾಗ ಈ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿತೀನಿ. ಇವಾಗ 1 ಚಿಕ್ಕ ಬೀಡು, 1 ದೊಡ್ಡ ಬೀಡು, ಮತ್ತೆ 2 ಚಿಕ್ಕ ಬೀಡ್ಸು. ಇದನ್ನು ಕೂಡ ಕೆಳಗಡೆಯಿಂದನೇ ಈ ಥರ ಮೇಲ್ ತರ್ತೀನಿ. ಇದು 2 ಸ್ಟೆಪ್ ಬರುತ್ತೆ ಡಿಸೈನ್ ಇದು. ಈಗ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿತೀನಿ ಈ ಥರ. ಮತ್ತೆ ಇವಾಗ ಇಲ್ಲೂ ಕೂಡ 4 ಬೀಡ್ಗಳನ್ನು ಹಾಕಿದ್ದೀನಿ. ಕೆಳಗಡೆಯಿಂದ ಮೇಲ್ ತರಬೇಕು ನೀಡಲ್. ಈಗ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿತೀನಿ. ನೋಡಿ, ಅರ್ಥ ಆಯಿತು ಅನ್ಕೋತೀನಿ. ಈ ಫಸ್ಟ್ ಸ್ಟೆಪ್ ಇದೇ ಥರ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ. ಓಕೆ, ನೋಡಿ, ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಪೂರ್ತಿ ಬ್ಯಾಕ್ ನೆಕ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಕೂಡ ಈ ಥರ 4 ಬೀಡ್ಸ್ ಆದಮೇಲೆ ಕೆಳಗಡೆಯಿಂದ ನೀಡಲನ್ನು ಮೇಲ್ ತಂದು ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿತೀನಿ ಈ ಥರ. ಇವಾಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಬಿಚ್ಕೊಳ್ಳದೆ ಇರೋ ಥರ ಲಾಕನ್ನು ಮಾಡಿ. ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ನೋಡಿ, ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಪೂರ್ತಿ ಬ್ಯಾಕ್ ನೆಕ್ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿರ್ತೀವೋ ಅಲ್ಲಿಂದಾನೇ ನೀಡಲನ್ನು ಈ ಥರ ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ. ಮತ್ತೆ ಇನ್ನೊಂದು ಸಲ ಈ ಥರ ಕೆಳಗಡೆ ತಗೋತೀನಿ. ಈಗ ಮತ್ತೆ ಮೇಲ್ ತಗೊಂಡು ಬನ್ನಿ. 1-2 ಸಲ ಲಾಕ್ ಮಾಡ್ಕೊಳ್ಳಿ. ಇವಾಗ ಈ 2 ಬೀಡ್ ಇದೆಯಲ್ಲ, ಇದರ ಒಳಗಡೆಗೆ ಈ ಥರ ನೀಡಲನ್ನು ಹಾಕಿ ದಾರನ ಹೊರಗಡೆ ತೆಗಿಬೇಕು.
ಇವಾಗ ಇದಕ್ಕೆ ನಾನು 3 ಬೀಡ್ಸ್ಗಳನ್ನು ಹಾಕ್ತೀನಿ. ಚಿಕ್ಕ ಬೀಡ್ ಅಷ್ಟೇ ಯೂಸ್ ಮಾಡ್ತಿದ್ದೀನಿ. ಇವಾಗ ಇಲ್ಲಿ ಬೀಡ್ಸ್ಗಳನ್ನು ಚೇಂಜ್ ಕೂಡ ಮಾಡ್ಕೋಬೋದು. 3 ಬೀಡ್ಗಳನ್ನು ಹಾಕಿ ಇದು ದೊಡ್ಡ ಬೀಡ್ ಇದೆಯಲ್ಲ, ಅದರ ಪಕ್ಕ ಇರುವಂತಹ ಚಿಕ್ಕ ಬೀಡ್ ಒಳಗಡೆ ನೀಡಲ್ನ ಹಾಕ್ತೀನಿ. ಮತ್ತು ಈ ಬಿಗ್ ಬೀಡ್ ಇದೆಯಲ್ಲ, ಇದರ ಪಕ್ಕ ಇರುವಂತಹ ಚಿಕ್ಕ ಬೀಡು, ಈ 2 ಬೀಡಿಂದನೂ ಈ ಥರ ನೀಡಲನ್ನು ಹೊರಗಡೆ ತೆಗೀರಿ. ಇವಾಗ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನ್. ನೆಕ್ಸ್ಟ್ ಮತ್ತೆ ನಾನಿವಾಗ 3 ಬೀಡ್ಸ್ಗಳನ್ನು ಹಾಕ್ತೀನಿ. 3 ಬೀಡ್ಸ್ ಹಾಕಿದ ಮೇಲೆ ಈ ಬೀಡ್ ಪಕ್ಕ ಇರುವಂತಹ ಈ ಚಿಕ್ಕ ಬೀಡು, ನೆಕ್ಸ್ಟ್ ದೊಡ್ಡ ಬೀಡ್ ಇದೆಯಲ್ಲ ಅದರ ಪಕ್ಕ ಇರುವಂತಹ ಈ ಚಿಕ್ಕ ಬೀಡು, ಈ ಬೀಡು ಹಾಗೆ ಇರಲಿ. ನೋಡಿ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಮತ್ತೆ 3 ಬೀಡ್ಸ್ಗಳನ್ನು ಹಾಕ್ತೀನಿ. ನೋಡಿ 3 ಬೀಡ್ಸ್ಗಳನ್ನು ಪೋಣಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಈ ಬೀಡ್ ಪಕ್ಕ ಇರುವಂಥ ಈ ಚಿಕ್ಕ ಬೀಡು, ಈ ದೊಡ್ಡ ಬೀಡ್ ಪಕ್ಕ ಇರುವಂತಹ ಈ ಚಿಕ್ಕ ಬೀಡು, ಎರಡರಿಂದನೂ ನೀಡಲನ್ನು ಹೊರಗಡೆ ತೆಗಿತೀನಿ. ಅರ್ಥ ಆಯಿತು ಅನ್ಕೋತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕಂಪ್ಲೀಟ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ 3 ಬೀಡ್ಸ್ಗಳನ್ನು ಹಾಕ್ತೀನಿ. 3 ಬೀಡ್ ಪೋಣಿಸ್ಕೊಂಡು ಈ ದೊಡ್ಡ ಬೀಡ್ ಪಕ್ಕ ಇರುವಂತಹ ಚಿಕ್ಕ ಬೀಡು, ನೆಕ್ಸ್ಟ್ ದೊಡ್ಡ ಬೀಡ್ ಪಕ್ಕ ಇರುವಂತಹ ಚಿಕ್ಕ ಬೀಡು, ಎರಡರಿಂದನೂ ಹೊರಗಡೆ ತೆಗಿಬೇಕು. ಇದೇ ಥರ ಪೂರ್ತಿ ಬ್ಯಾಕ್ ನೆಕ್ಕನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ. ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಯಾವ ಥರ ಲಾಕ್ ಮಾಡಬೇಕಂತ ತೋರಿಸ್ತೀನಿ. ಈ 3 ಬೀಡ್ಸ್ ಇದೆಯಲ್ಲ, ಇಲ್ಲಿ ಬೀಡ್ಸ್ ಕೂಡ ಚೇಂಜ್ ಮಾಡ್ಕೋಬೋದು ನೀವು. ಓಕೆ ನೋಡಿ, ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಪೂರ್ತಿ ಬ್ಯಾಕ್ ನೆಕ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಕೂಡ 3 ಬೀಡ್ಸ್ಗಳನ್ನು ಹಾಕ್ತೀನಿ. ಮೂರು ಬೀಡ್ಸ್ಗಳನ್ನು ಹಾಕಿ ಈ ಬೀಡಿಂದ ಮಾತ್ರ ಹೊರಗಡೆ ತೆಗಿತೀನಿ, ಒಂದೇ ಒಂದು ಬೀಡಿಂದ. ನೋಡಿ ಈ ಥರ ಕಾಣಿಸುತ್ತೆ. ಇವಾಗ ಇದನ್ನು ಇಲ್ಲಿ ಒಂದ್ಸಲ ಈ ಥರ ನೀಡಲನ್ನು ಬಟ್ಟೆಗೆ ಚುಚ್ಕೊಂಡು ಬ್ಯಾಕ್ ಸೈಡ್ಗೆ ತಗೊಂಡೋಗಿ, ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಬಿಚ್ಕೊಳ್ಳದೆ ಇರೋ ಥರ ಒಂದು 2-3 ಸಲ ನಾವು ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಅರ್ಧ ಗಂಟೆ ಒಳಗೆ ಪೂರ್ತಿ ಬ್ಯಾಕ್ ನೆಕ್ ಕಂಪ್ಲೀಟ್ ಆಯಿತು. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ಈ ಥರ ನಾವು ಬ್ಲೌಸನ್ನು ಹಾಕ್ಕೋತೀವಲ್ಲ, ಅವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೈನಲ್ ಲುಕ್ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಬಂದಿದೆ ಅಂತ. ಅರ್ಥ ಆಯಿತು ಅನ್ಕೋತೀನಿ. ಡಿಸೈನು ಸಿಂಪಲ್ ಆಗಿದೆ. ಜಾಸ್ತಿ ದುಡ್ಡನ್ನು ಖರ್ಚು ಮಾಡಿ ನಾವು ವರ್ಕನ್ನು ಮಾಡಿಸೋದಕ್ಕಿಂತ ನಾವೇ ನಮ್ಮ ಕೈಯಾರೆ ಈ ಥರ ವರ್ಕನ್ನು ಹಾಕ್ಕೋಬೋದು. ಓಕೆ ನೋಡಿ, ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸ್ಲೀವ್ಸ್ಗೆ ನಾನು ಈ ಥರ ಮಾಡ್ಕೊಂಡಿದ್ದೆ. ಇದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ವಿಡಿಯೋ ಎಂಡ್ ಆದಮೇಲೆ ಲಾಸ್ಟಲ್ಲಿ ಬರ್ತಾ ಇರುತ್ತೆ, ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ಸ್ಕ್ರೀನ್ ಎಂಡ್ ಆಗುವಾಗ ಇರುತ್ತೆ ವಿಡಿಯೋ. ಇದು ಸ್ಲೀವ್ಸ್ಗೆ ಮಾಡಿದ್ದು. ಇವತ್ತಿನ ಈ ಬ್ಯಾಕ್ ನೆಕ್ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹಾಗೆ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ನೀವೊಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.